ಉಗ್ರರ ತೆಕ್ಕೆಯಲ್ಲಿರುವ ಹಾಗೂ ಉಗ್ರರಿಗೆ ಸ್ವರ್ಗವಾಗಿರುವ ಎರಡು ರಾಷ್ಟ್ರಗಳ ಗಡಿಯಲ್ಲಿ ಈಗ ಉಗ್ರವಾದ ಯುದ್ಧದ ಸನ್ನಿವೇಶವಿದೆ. ಸುಮ್ಮನಿರಲಾರದೆ ತನ್ನ ಮೈ ಮೇಲೆ ತಾನೇ ಬಾಂಬ್ ಹಾಕಿಕೊಳ್ಳಲು ಹೊರಟಿದೆ ಪಾಪಿ ಪಾಕಿಸ್ತಾನ. ಆಫ್ಘಾನಿಸ್ತಾನದ ತಾಲಿಬಾನಿಗಳು ತಮ್ಮನ್ನ ಕಟ್ಟಿ ಬೆಳೆಸಿ ಪೋಷಿಸಿದ ದೇಶದ ವಿರುದ್ಧವೇ ಗನ್ನು ಬಾಂಬು ಹಿಡಿದುಕೊಂಡು ನಿಂತಿದೆ. ಅನಿರೀಕ್ಷಿತವೇನಲ್ಲ ಇದು. ಪಾಕ್ ಮತ್ತು ಆಫ್ಘಾನ್ ಸೇನೆಗಳ ನಡುವೆ ರಕ್ತಸಿಕ್ತ ಅಧ್ಯಾಯ ಆರಂಭವಾಗುವ ಲಕ್ಷಣ ಕಳೆದ ಕೆಲವು ವರ್ಷಗಳಿಂದಲೂ ಕಾಣ್ತಾ ಇತ್ತು. ಈಗ ಅದು ನಿಜವೇ ಆಗಿ ಹೋಗುವ ಅಪಾಯ ದಟ್ಟವಾಗುತ್ತಿದೆ. ಇದಕ್ಕೆ ಕಾರಣ ಮೊನ್ನೆ ಇದ್ದಕ್ಕಿದ್ದ ಹಾಗೆ ಆಫ್ಘಾನಿಸ್ತಾನದ ಗಡಿಯೊಳಗೆ ದಾಳಿ ಮಾಡಿದ್ದು. ಸರ್ರನೆ ಉರಿದು ಬಿದ್ದಿರುವ ತಾಲಿಬಾನ್ ಪಾಕ್ಗೆ ಹುಷಾರ್ ಅಂತ ಗುಟುರು ಹಾಕಿದೆ. ತಮಾಷೆ ಏನಂದ್ರೆ ಎರಡು ರಾಷ್ಟ್ರಗಳದ್ದು ತಾನು ಕಳ್ಳಪರರ ನಂಬ ಅನ್ನುವ ಸ್ಥಿತಿ. ಪಾಕಿಸ್ತಾನದ ಉತ್ತರ ವಾಜರಿಸ್ತಾನದಲ್ಲಿ 2 ಅಧಿಕಾರಿಗಳು ಹಾಗೂ 7 ಜನ ಯೋಧರ ಸಾವಿಗೆ ಕಾರಣರಾದ ಭಯೋತ್ಪಾದಕರ ದಾಳಿಗೆ ಪ್ರತೀಕಾರ ತೀರಿಸಿಕೊಳ್ಳುವುದಾಗಿ ಪಾಕ್ ಅಧ್ಯಕ್ಷ ಆಸಿಫ್ ಅಲಿ ಜರ್ದಾರಿ ಹೇಳಿಕೆ ನೀಡಿದ ಮಾರನೇ ದಿನವೇ ಆಫ್ಘಾನಿಸ್ತಾನದ ಮೇಲೆ ಪಾಕ್ ದಾಳಿ ನಡೆದಿದೆ. ಈ ದಾಳಿಯಲ್ಲಿ 3 ಮಕ್ಕಳು ಸೇರಿದಂತೆ 8 ಜನ ನಾಗರಿಕರು ಬಲಿಯಾಗಿದ್ರು. ಪಾಕ್ಗೆ ಖಡಕ್ ವಾರ್ನಿಂಗ್ ನೀಡಿರುವ ತಾಲಿಬಾನ್, ನಿಮ್ಮ ದೇಶದೊಳಗಿನ ಭಯೋತ್ಪಾದಕ ಕೃತ್ಯಗಳನ್ನ, ದಾಳಿಗಳನ್ನ ನೀವು ನಿಯಂತ್ರಿಸಲಾಗದೆ ನಮ್ಮನ್ನ ಹೊಣೆಗಾರರನ್ನಾಗಿಸುವುದನ್ನ ನಿಲ್ಲಿಸಬೇಕು. ಇಲ್ಲದಿದ್ದರೆ ಪರಿಸ್ಥಿತಿ ಪಾಕಿಸ್ತಾನದ ಹಿಡಿತಕ್ಕೂ ಸಿಗದ ಹಾಗೆ ಭೀಕರವಾಗಬಹುದು ಅಂತ ಎಚ್ಚರಿಕೆ ಕೊಟ್ಟಿದೆ. ಖೈಬರ್ ಪಖ್ತೂನ್ಖ್ವಾ ಪ್ರಾಂತ್ಯದ ಬುಡಕಟ್ಟು ಜಿಲ್ಲೆಯಲ್ಲಿ ನಡೆದ ಕಾರ್ಯಾಚರಣೆಯಲ್ಲಿ ಹಲವಾರು ಪ್ರಕರಣಗಳಲ್ಲಿ ಬೇಕಾಗಿರುವ ಭಯೋತ್ಪಾದಕ ಕಮಾಂಡರ್ ಸೇರಿದಂತೆ 8 ಉಗ್ರರನ್ನು ನರಕಕ್ಕೆ ಕಳುಹಿಸಿದ್ದೇವೆ ಎಂದು ಪಾಕ್ ಹೇಳಿದ್ರೆ, ಭೀಕರತೆ ಸೃಷ್ಟಿಯಾಗುವ ಮುನ್ನವೇ ನಿಮ್ಮ ಪಾಡಿಗೆ ನೀವು ಇರಿ ಎಂದು ಆಫ್ಘಾನ್ ಎಚ್ಚರಿಸಿದೆ. ಅಲ್ಲದೆ ಇದರ ಬೆನ್ನಲ್ಲಿಯೇ ಪಾಕಿಸ್ತಾನದ ವಾಯುದಾಳಿಗೆ ತಾಲಿಬಾನ್ ಕೂಡ ತಕ್ಕ ಉತ್ತರ ನೀಡಿದೆ. ತಾಲಿಬಾನ್ ಪಡೆಗಳು ಶಸ್ತ್ರಾಸ್ತ್ರಗಳೊಂದಿಗೆ ಪಾಕಿಸ್ತಾನದ ಮಿಲಿಟರಿ ಪೋಸ್ಟ್ ಗುರಿಯಾಗಿಸಿ ಗುಂಡಿನ ದಾಳಿ ಹಾಗೂ ಬಾಂಬ್ ದಾಳಿ ನಡೆಸಿವೆ. ಘಟನೆಯಲ್ಲಿ ಕೆಲವು ಪಾಕಿಸ್ತಾನಿ ಸೈನಿಕರು ಗಾಯಗೊಂಡಿದ್ದಾರೆ. ಪಾಕ್ನ ವೈಮಾನಿಕ ದಾಳಿಗೆ ಪ್ರತಿಯಾಗಿ ತಾಲಿಬಾನ್ ಗಡಿಪಡೆಗಳು ಭಾರೀ ಶಸ್ತ್ರಾಸ್ತ್ರಗಳೊಂದಿಗೆ ಗಡಿಯುದ್ದಕ್ಕೂ ಪಾಕ್ ಮಿಲಿಟರಿ ಗುರಿಯಾಗಿಸಿಕೊಂಡು ನಿಂತಿದೆ. ಸದ್ಯ ಪರಿಸ್ಥಿತಿ ನೋಡಿದ್ರೆ ಉಗ್ರ ರಾಷ್ಟ್ರ ಹಾಗೂ ಉಗ್ರರ ಸ್ವರ್ಗದ ನಾಡು ಪರಸ್ಪರ ಕೊಲ್ಲಲು ನಿಂತಿವೆ. ಇದರ ಭೀಕರತೆಯ ಪರಿಣಾಮ ಎಲ್ಲಿಗೆಲ್ಲ ಹರಡಲಿದೆ ಅನ್ನುವುದು, ಅಥವಾ ಪಾಪಿಗಳ ನಡುವಿನ ಕಲಹ ಪಾಪಿಗಳನ್ನೇ ವಿನಾಶ ಮಾಡಿ ಹಾಕುತ್ತದೆಯೋ ಅನ್ನುವುದು ಸದ್ಯದ ಆತಂಕ ಮತ್ತು ಕುತೂಹಲದ ವಿಷಯ.